ನಮಸ್ಕಾರ ವೀಕ್ಷಕರೇ, ಸ್ಟಾರ್ಟಪ್ 29 ಭಾರತೀಯ ಚಾನಲ್ಗೆ ಸ್ವಾಗತ. ನಾವಿವತ್ತು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಚೇಳೂರು ಹೋಬಳಿಯ ಇರಕಸಂದ್ರ ಎನ್ನುವಂತಹ ಗ್ರಾಮಕ್ಕೆ ಹೋಗ್ತಾ ಇದ್ದೇವೆ. ಇರಕಸಂದ್ರ ಗ್ರಾಮದ ಯಕ್ಷಗಾನ ಹಿರಿಯ ಕಲಾವಿದರಾದಂತಹ IB ಬಸವರಾಜು ರವರನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಚೇಳೂರು ಹೋಬಳಿಯ ಘಟಕವು ಗುರುತಿಸಿ ಇವರಿಗೆ ಡಾಕ್ಟರ್ ಎಣ್ಣೆಕಟ್ಟೆ ದತ್ತನಿಧಿಯಿಂದ ಯಕ್ಷಗಾನ ಸಂಪನ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಬನ್ನಿ ಅವರ ಹತ್ರ ಮಾತಾಡೋಣ. ಸ್ವಾಮಿ, ನಿಮ್ಮ ಹೆಸರು? ನನ್ನ ಹೆಸರು ಬಸವರಾಜು IB. ಯಾವ ಊರು ಸರ್? ಇರಕಸಂದ್ರ, ಚೇಳೂರು ಹೋಬಳಿ. ಹೌದಾ? ಯಾವ ಪಾತ್ರ ಮಾಡ್ತಾ ಇದ್ದೀರಾ? ಕಶ್ಯಪ ಬ್ರಹ್ಮ. ಕಶ್ಯಪ ಬ್ರಹ್ಮನ? ಹೌದಾ? ಇದಕ್ಕಿಂತ ಮುಂಚೆ ಪಾತ್ರಗಳು ಮಾಡಿದಿರಾ? ಮಾಡಿದ್ದೀನಿ, ಬೇಜಾರು ಮಾಡಿದ್ದೀನಿ. ಓಕೆ. ಹೇಗೆ ಅನಿಸ್ತಾ ಇದೆ ಮಾವಿನಕೆರೆ? ಮಾವಿನಕೆರೆ ಬಹಳ ವಸ್ತು. ವಿಷಯ ಆಡ್ಬೇಕು. ಯಕ್ಷಗಾನ ಮುಂಚೆ ಆಡಿದ್ರಾ? ಯಾವ ತರ? ಮುಂಚೆ ಎಲ್ಲ ಆಡ್ತಾ ಇದ್ರಿ? 30 ನಾಟಕದಲ್ಲಿ ಪಾತ್ರ ಮಾಡಿದ್ದೀನಿ. ಹೌದಾ? ಪರ್ವತಾಸ್ತಿನಿ, ಚಂಡಾಸುರ, ಶುಂಭಾಸುರ, ಸಾಮಾಜಿಕದಲ್ಲಿ ಅಗ್ನಿ, ಸಾಮಾಜಿಕ ನಾಟಕಗಳು ಮಾಡಿದ್ರೆ, ಪೌರಾಣಿಕ ಸಾಮಾಜಿಕ ಎಲ್ಲ ಎರಡು ಮಾಡ್ತಾರೆ. ಓಕೆ ಸರ್. ಈಗ ಮುಂದಿನ ಕಾರ್ಯಕ್ರಮ ಪ್ರಾಸ್ತಾವಿಕ ನುಡಿ ಅಂತ ಇದೆ. CM ಹರೀಶ್ ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ತು, ಇವರು ಚೇಳೂರು ಘಟಕ, ಇವ್ರು ನಡೆಸ್ಕೊಡ್ಬೇಕು ಅಂತ ಕೇಳ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ ಚೇಳೂರು ಹೋಬಳಿ ಘಟಕ ಡಾಕ್ಟರ್ ಎಣ್ಣೆಕಟ್ಟೆ ದತ್ತಿನಿಧಿ ಯಕ್ಷಗಾನ ಸಂಪನ್ನ ಪ್ರಶಸ್ತಿ ಹಾಗೂ ಡಾಕ್ಟರ್ ಎಣ್ಣೆಕಟ್ಟೆ ದತ್ತಿನಿಧಿ ಪ್ರತಿಭಾ ಪುರಸ್ಕಾರ ಸಮಾರಂಭದ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಶ್ರೀಮತಿ ಉಮಾದೇವಿ ಮೇಡಮ್ನವರು, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಚೇಳೂರು ಅವರಿಗೆ, ಹಾಗೂ ಈ ಮತ್ತೆ ಬಾಲಕಿಯರ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಗಿರೀಶ್ ಸರ್ ಅವರಿಗೆ, ಹಾಗೆ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ಶ್ರೀಮತಿ ಜಯಮ್ಮ ರಮೇಶ್ ಅವರು, ಅಧ್ಯಕ್ಷರು ಗ್ರಾಮ ಪಂಚಾಯತಿ, ಅವರನ್ನು ಸಹ ಈ ಒಂದು ಇದರಲ್ಲಿ ನೆನೆಸ್ಕೊಂತ, ಹಾಗೆ ಈ ಒಂದು ದತ್ತಿನಿಧಿಯ ಏನು ಇವತ್ತು ನಾವು ಪ್ರಾರಂಭ ಮಾಡಿ ಈ ಒಂದು ಪ್ರತಿಭಾ ಪುರಸ್ಕಾರವನ್ನು ಮಾಡ್ತಾ ಇದ್ದೀವಿ, ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಣ್ಣೆಕಟ್ಟೆ ಚಿಕ್ಕಣ್ಣನವರೇ, ಹಾಗೂ ಇಲ್ಲಿ ನಮ್ಮ ಕಾಸಾಪಾದ ಗೌರವಾಧ್ಯಕ್ಷ ಆಗಿರ್ತಕ್ಕಂಥ ಗುರುಲಿಂಗಯ್ಯನವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಟರಾಜರವರೇ, ಕಲಾವಿದರಾಗಿರ್ತಕ್ಕಂಥ ಚನ್ನಬಸವಣ್ಣನವರ ಆದಿಯಾಗಿ ಮಾಲಿಂಗಪ್ಪನವರು, ಮತ್ತು ರಾಜಣ್ಣನವರು, ಮತ್ತು ದೊಡ್ಡಯ್ಯನವರು, ID ರಮೇಶ್ ಅವರು, ಶ್ರೀ ಜಗನ್ನಾಥರವರು, ಹಾಗೂ ಇನ್ನು ಅನೇಕ ಈ ಸಣ್ಣ ಒಬ್ಬಳೆ ಅಲ್ಲ ಲಿಂಗಯ್ಯನವರು, ಹಾಗೂ ಇನ್ನು ಅನೇಕ ಎಲ್ಲ ಕಲಾವಿದರಿದ್ದೀರಿ. ಹಾಗೂ ಈ ಪ್ರೌಢಶಾಲೆಯ ಎಲ್ಲ ಉಪನ್ಯಾಸಕರೇ, ಹಾಗೂ ಇಲ್ಲಿ ಮುಂದೆ ನಾನು ಇರ್ತಕ್ಕಂಥ ಎಲ್ಲ ಪುಟಾಣಿಗಳೇ, ಈ ಒಂದು ದಿನಾಂಕ 22/12/2022 ನಿಮಗೆ ತಿಳಿದ ಹಾಗೆ ಚೇಳೂರಿನಲ್ಲಿ 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು, ಗುಬ್ಬಿ ತಾಲೂಕು ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ನಿಮ್ಮೆಲ್ಲರ ಒಂದು ಸಹಕಾರದೊಂದಿಗೆ, ಇಲ್ಲಿ ಕೂತಿರ್ತಕ್ಕಂಥ ಎಲ್ಲರ ಸಹಕಾರದೊಂದಿಗೆ ಆ ಒಂದು ದಿನ ಜಿಲ್ಲಾ ಮಟ್ಟಕ್ಕಿಂತ ಹೆಚ್ಚಿನದಾಗಿ ತಾಲೂಕು ಸಮ್ಮೇಳನ ಯಶಸ್ವಿಯಾಗಿ ನಮ್ಮ ಎಣ್ಣೆಕಟ್ಟೆ ಚಿಕ್ಕಣ್ಣನವರ ಆ ಒಂದು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರಿಂದ ಆ ಒಂದು ಕಾರ್ಯಕ್ರಮ ಅವತ್ತು ಭಾಳ ಯಶಸ್ವಿಯಾಗಿ ನಡೆದು ನಮ್ಮ ಒಂದು ಚೇಳೂರು ಒಂದು ಕೆಲಸವನ್ನು ಅವತ್ತು ಎಲ್ಲ ನಿಮ್ಮೆಲ್ಲ ಸಹಕಾರದಿಂದ ನೀಡಿದ್ದೀರಾ. ಆ ಒಂದು ಸವಿ ನೆನಪಿಗಾಗಿ ಏನಂದರೆ ಇವತ್ತು ನಾವು ಸಹ ಫಸ್ಟು ನಮ್ಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ಯಾರನ್ನ ಆಯ್ಕೆ ಮಾಡಬೇಕು ಅಂತ ಅಂದಾಗ ನಾವು ಪ್ರಪ್ರಥಮ ಬಾರಿಗೆ ಚಿಕ್ಕಣ್ಣವ್ರನ್ನೇ ನಾವು ಆಯ್ಕೆ ಮಾಡ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತೀವಿ ಅಂತ ಹೇಳಿ ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ವಿಯಾಗಿ ಅವತ್ತು ಕಾರ್ಯಕ್ರಮ ನೆರವೇರಿತು. ಅದರ ಒಂದು ಜ್ಞಾಪಕಾರ್ಥವಾಗಿ ಇಂದು ಆ ಒಂದು, ಏಕೆಂದರೆ ಇವತ್ತು ಸಾಹಿತಿಗಳು ಎಲ್ಲ ರಂಗದಲ್ಲೂ ಇದ್ದಾವೆ, ಆದರೆ ನಾವು ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಆಧರಿಸಿ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಮಾಡ್ತಾ ಇದ್ವಿ ಈಗಿನ ಕಾಲದಲ್ಲಿ ಗೊತ್ತಿಲ್ಲ. ಒಂದು ರಂಗೋಲಿ ಬಿಡ್ಬೇಕಾದ್ರೆ ಒಂದು ಹಾಡು ಹೇಳ್ತಾ ಇದ್ರು, ಕೂತ್ಕೊಂಡು ಒಂದು ಏನಾದ್ರು ಒಂದು ಕೆಲಸ ಕಾರ್ಯ ಮಾಡ್ಬೇಕಾದ್ರೆ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಸಹ ಒಂದು ಹಾಡುಗಳನ್ನು ಹೇಳ್ಕೊಂಡು ಕೆಲಸ ಮಾಡ್ತಾ ಇದ್ರು. ಆ ಒಂದು ಹಳ್ಳಿ ಸೊಗಡಿನ ಎಲ್ಲವನ್ನ
ಅನುಭವಿಸಿರ್ತಕ್ಕಂಥ ಬೆಳೆದಿರ್ತಕ್ಕಂಥ ನಮ್ಮ ಎಣ್ಣೆಕಟ್ಟೆ ಚಿಕ್ಕಣ್ಣನವರು ಈ ಒಂದು ಯಕ್ಷಗಾನ ಹಾಗೂ ಜಾನಪದ ಕಲಾವಿದರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟು ಅದರ ಬಗ್ಗೆ ಸಂಶೋಧನೆಯನ್ನು ಮಾಡಿ ಡಾಕ್ಟರೇಟ್ ಅನ್ನು ಪಡೆದು ಈ ಒಂದು ನಮ್ಮ ಊರಿಗೆ ಎಣ್ಣೆಕಟ್ಟೆ ಗ್ರಾಮಕ್ಕೆ ಹಾಗೂ ಚೋಳೂರಿಗೆ ಇಡೀ ರಾಜ್ಯದಾದ್ಯಂತ ಈ ಒಂದು ಹೆಸರನ್ನ ತಂದುಕೊಟ್ಟಿದ್ದಾರೆ. ಅವರು ಯಾಕೆಂದ್ರೆ ಇವತ್ತು ಬೇರೆ ಇವತ್ತು ಮರ ನೋಡ್ಬಿಟ್ಟು ಹಾಡು ಹೇಳ್ತೀವಿ ಮತ್ತೆ ಪ್ರಕೃತಿ ನೋಡಿ ಹಾಡು ಹೇಳ್ತೀವಿ, ಅದ್ರ ಬಗ್ಗೆ ಬರಿತೀವಿ. ಆದ್ರೆ ನಮ್ಮ ಚಟುವಟಿಕೆ ಯಾವ ರೀತಿ ಇದೆ, ನಾವು ಯಾವ ರೀತಿ ಚಟುವಟಿಕೆನ ಬೆಳಿಗ್ಗೆ ಎದ್ದು ಮಾಡಬೇಕು, ಯಾವ ರೀತಿ ನಾವು ಜೀವನವನ್ನ ಈಗ ಅನುಸರಿಸ್ಬೇಕು. ಹಾಗೂ ಈ ದಿನ ಈಗ ಯಕ್ಷಗಾನ ಮತ್ತೆ ಈಗ ಏನು ಈ ಕಲಾವಿದರೆಲ್ಲ ಏನಿದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಈ ಒಂದು ಅವರಿಗೆ ಯಾವುದು ಸರ್ಕಾರದಿಂದ ತಲುಪಿಸಬೇಕಾಗ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸಹ ಅವರ ಒಂದು ಹೋರಾಟದ ಫಲವಾಗಿ ಎಲ್ಲ ಯಕ್ಷಗಾನ ಕಲಾವಿದರಿಗೆ ಅವ್ರ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಬಂದಿದ್ದಾರೆ. ಅದೇ ಒಂದು ಜ್ಞಾಪಕಾರ್ಥವಾಗಿ ಅವರು ಈ ಒಂದು 1980ನೇ ಇಸ್ವಿನಲ್ಲಿ ನಮ್ಮ ಹಳೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಲ್ಲಿ 10ನೇ ತರಗತಿ ವ್ಯಾಸಂಗವನ್ನು ಮುಗಿಸಿ ಅವರು ಮುಂದಿನ ವ್ಯಾಸಂಗಕ್ಕೆ ಹೋಗಿದ್ರು. ಈ ಒಂದು ಸಾಹಿತ್ಯ ಸಮ್ಮೇಳನ ಎಲ್ಲ ಆದ ನಂತರ ನಾನು ಒಂದು ಓದಿದ ಒಂದು ಸ್ಕೂಲಿಗೆ ಏನಾದ್ರು ಒಂದು ಪೌರಾಣಿಕ ನಾಟಕಗಳಲ್ಲಿ ಸ್ತ್ರೀ ವೇಷಗಾರಿಕೆ ಮತ್ತು ನಿರ್ದೇಶನಗಳಿಂದ ಹೆಸರುವಾಸಿಯಾಗಿದ್ರು. ಜನಪದ ರಂಗಭೂಮಿ ಹವ್ಯಾಸಿ ಮತ್ತು ವೃತ್ತಿ ಈ ಎರಡು ಪ್ರಕಾರಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಬಸವರಾಜು ಕಳೆದ 40 ವರ್ಷಗಳಿಂದಲೂ ಮೂಡಲಪಾಯ ಬಯಲಾಟ ಕಲೆಗೆ ಗಣನೀಯ ಕೊಡುಗೆ ನೀಡಿದ್ದಾರೆ. ಇವರ ಅಭಿನಯದ ಕಶ್ಯಪ ಬ್ರಹ್ಮ, ಶಂಭಾಸುರ, ಅಗ್ನಿರಾಜ, ಪರ್ವತಾಕ್ಷಿ ಈ ಪಾತ್ರಗಳು ಜನಮನಗೆ ಸೆಳೆದಿವೆ. ಪೌರಾಣಿಕ ನಾಟಕಗಳಲ್ಲಿಯೂ ಸಮರ್ಥ ಅಭಿನಯ ನೀಡಿರುವ ಇವರು ದುಶ್ಯಾಸನ, ದುರ್ಜಯ, ಹರಿಶ್ಚಂದ್ರ ಈ ಬಗೆಯ ಪಾತ್ರಗಳಲ್ಲಿ ಸಮರ್ಥ ಅಭಿನಯ ನೀಡಿದ್ದಾರೆ. ಯಕ್ಷಗಾನದಲ್ಲಿನ ಘೋರ ಪಾತ್ರಗಳಿಗೆ ಸಮರ್ಥವಾಗಿ ಜೀವ ತುಂಬಬಲ್ಲ ಅಪರೂಪದ ಕಲಾವಿದರಾಗಿಯೂ ಮಿಂಚಿದ್ದಾರೆ. ಜನಪದ ಭಜನೆ ಸಂಘಟಕರಾಗಿ ಹಾಡುಗಾರರಾಗಿಯೂ ಪ್ರಸಿದ್ಧವಾಗಿರುವ ಬಸವರಾಜು ಶಿಕ್ಷಣ ಶಾಲಾಭಿವೃದ್ಧಿಯಲ್ಲೂ ಇವರ ಸೇವೆ ಗಣನೀಯವಾದುದು. PUC ವರೆಗೆ ವಿದ್ಯಾಭ್ಯಾಸ ಮಾಡಿರುವ ಶ್ರೀಯುತರು ಜನಪದ ರಂಗಕಲೆಯ ಸಂಘಟನೆ, ಪ್ರದರ್ಶನ, ಪ್ರಸಾರದಲ್ಲಿಯೂ ಅರ್ಥಪೂರ್ಣವಾಗಿ ಒಪ್ಪಿಕೊಂಡ ನಿಷ್ಠಾವಂತ ಮೂಡಲಪಾಯ ಬಯಲಾಟ ಕಲಾವಿದರು. ಈ ಶಾಲೆಯ ವಿದ್ಯಾರ್ಥಿಯಾಗಿರೋದು ನಿಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಬಸವರಾಜು ಅವರ ಈ ಸಾರ್ಥಕ ಸೇವೆಯನ್ನು ಪರಿಗಣಿಸಿ ಹಿರಿಯ ಜಾನಪದ ವಿದ್ವಾಂಸ ಡಾಕ್ಟರ್ ಚಿಕ್ಕಣ್ಣ ಎಣ್ಣೆಕಟ್ಟೆ ಇವರ ಹೆಸರಿನಲ್ಲಿ ಸ್ಥಾಪಿಸಿರುವ ಶ್ರೀ ಎಣ್ಣೆಕಟ್ಟೆ ಜನಪದ ದತ್ತಿ ಪ್ರಶಸ್ತಿ, ಮೂಡಲಪಾಯ ಬಯಲಾಟ ಸಂಪನ್ನ ಪ್ರಶಸ್ತಿಯನ್ನು 10,000 ರೂಪಾಯಿಗಳ ನಗದು, ಫಲಕ ಹಾಗೂ ಇತರೆ ಗೌರವಗಳೊಂದಿಗೆ ನೀಡಿ ಕಾಸಪ್ಪ ಚೋಳೂರು ಹೋಬಳಿ ಘಟಕದ ಅಧ್ಯಕ್ಷರು ಹಾಗೂ ಇತರ ಗಣ್ಯರು ಸಮಕ್ಷಮದಲ್ಲಿ ಗೌರವಿಸಿದೆ. ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಒಂದು ಸನ್ಮಾನವನ್ನು ಸ್ವೀಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಾವು ಕೂಡ ಬಸವರಾಜು IB ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಹಾಗೂ ಈ ವಿಡಿಯೋವನ್ನು ವೀಕ್ಷಿಸ್ತಕ್ಕಂಥ ಎಲ್ಲ ವೀಕ್ಷಕರಿಗೊಂದು ಮನವಿ, ನಿಮ್ಮ ಊರಿನಲ್ಲಿಯೂ ಕೂಡ ಸಮಾಜ ಸೇವಕರಾಗಲಿ ಕಲಾವಿದರಾಗಲಿ ಇದ್ದೇ ಇರ್ತಾರೆ. ಅವರ ಬಗೆಗಿನ ಈ ರೀತಿಯ ಒಂದು ವಿಡಿಯೋವನ್ನು ನೀವು ಮಾಡಬಯಸುವುದಾದರೆ startup29 ಭಾರತೀಯ ಅಫಿಷಿಯಲ್ ಅನ್ನುವಂತಹ ಇಮೇಲ್ಗೆ ಅವರ ಮಾಹಿತಿಯನ್ನು ಕೊಡಿ. ನಾವು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರ ಮಾಡ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಸಲಹೆ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ.